ಹಾಯ್ ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು ABC ಕಂಪನಿಯಲ್ಲಿದ್ದೀವಿ, ಗೇಟ್ ವೇ ಆಫ್ ಟ್ರಯಲ್ನಲ್ಲಿದ್ದೀವಿ. ಇವಾಗ ಜಸ್ಟ್ ಕಂಪನಿ ಅಂತ ಇದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ನೀವು ಇಲ್ಲಿ ನೋಡ್ಬೋದು ಫ್ಯೂಚರ್ಸ್ ಅಂತ ಒಂದು ಆಪ್ಷನ್ ಇದೆ. ಇದಕ್ಕೆ ಶಾರ್ಟ್ಕಟ್ F11 ಇದೆ. ಸೊ ಇದನ್ನ ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ F11 ಅಂತ ಟೈಪ್ ಮಾಡಿ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು ಎನಬಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಇದೆ. ನೋಡ್ಬೋದು ಇಲ್ಲಿ ಎನಬಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಇದೆ. ವೈ ಅಂತ ಕೊಡಿ. ವೈ ಅಂತ ಕೊಟ್ಟರೆ ಎಸ್ ಇದು. ಸೊ ಈ ರೀತಿ ಕೊಟ್ಟಾಗ ನಿಮಗೆ ಬಂದ್ಬಿಟ್ಟು ಓಪನ್ ಆಗುತ್ತೆ GST ರಿಜಿಸ್ಟ್ರೇಷನ್ ಅಂತ. ಸೊ ನಿಮ್ಮ ಸ್ಟೇಟ್ ಆಲ್ರೆಡಿ ನೀವು ಕಂಪನಿಯಲ್ಲಿ ಬರ್ದಿರೋದಿದೆ. ರಿಜಿಸ್ಟ್ರೇಷನ್ ಟೈಪ್ ರೆಗ್ಯುಲರ್ ಕಾಂಪೋಸಿಷನ್, ರೆಗ್ಯುಲರ್ SEZ ಅಂದರೆ ನಿಮ್ಮ ಕಂಪನಿ ಯಾವುದು ಸಂಬಂಧಪಟ್ಟಿರುತ್ತೋ ಅದಕ್ಕೆ ನಾನು ರೆಗ್ಯುಲರ್ ತೊಗೊತೀನಿ. ಸೊ GST ನಂಬರ್ ಇದು ಕೇಳ್ತಾ ಇದೆ. ಸೊ GST ನಂಬರ್ ನಾನು ಯಾವುದಾದ್ರೂ ಸುಮ್ಮನೆ ರಫ್ ಆಗಿ ಯಾವುದು ಟೈಪ್ ಮಾಡ್ತೀನಿ. ನಿಮ್ಮ ಕಂಪನಿದು GST ನಂಬರ್ ಇದ್ದಾಗ ನಿಮ್ಮ ಕಂಪನಿದು ಮಾತ್ರ ನೀವು ಟೈಪ್ ಮಾಡಬೇಕಾಗುತ್ತೆ. ಇವಾಗ GST ಹೆಂಗೆ ಮಂತ್ಲಿನ ಅಥವಾ ಕ್ವಾರ್ಟರ್ಲಿನ ಅಂತ ಇದೆ. ಸೊ ನಾನಿಲ್ಲಿ ಮಂತ್ಲಿ ತಗೊತೀನಿ. ಸೊ GST ಯೂಸರ್ ನೇಮು ಟೈಪ್ ಮಾಡಬೇಕಾಗತ್ತೆ. ಮೋಡ್ ಆಫ್ ಫಿಲ್ಲಿಂಗ್ ನಾಟ್ ಅಪ್ಲಿಕೇಬಲ್, ಎಂಟರ್ ಅಂತ ಕೊಡ್ತೀನಿ. ಈ ರೀತಿ ಬರುತ್ತೆ. ಅಕ್ಸೆಪ್ಟ್ ಅಂತ ಕೇಳುತ್ತೆ, ಈ ಥರ ಕಳುತ್ತೆ. ಸೊ ಈ ರೀತಿ ನೀವು ಮತ್ತೆ ಎಂಟರ್ ಅಂತ ಕೊಡಿ. ನಿಮಗೆ ಟ್ಯಾನ್ ನಂಬರ್, ನಿಮ್ಮ ಕಂಪನಿದು TDSದು ಟ್ಯಾನ್ ನಂಬರ್ ಇರುತ್ತೆ. ಟ್ಯಾನ್ ನಂಬರು ಯಾವುದಾದ್ರು ಟೈಪ್ ಮಾಡ್ತೀನಿ. ಇಲ್ಲ ರಫ್ ಆಗಿ ಟೈಪ್ ಮಾಡ್ತಾ ಇದ್ದೀನಿ. ಬಟ್ ನೀವು ನಿಮ್ಮ ಕಂಪನಿ ಇದ್ರೆ ನೀವು ಒರಿಜಿನಲ್ ಟ್ಯಾನ್ ನಂಬರು GST ನಂಬರ್ ಎಲ್ಲ ನೀವು ಖಂಡಿತ ಅದೇ ನಾನೇ ಟೈಪ್ ಮಾಡಬೇಕಾಗತ್ತೆ, ಸರಿನಾ? ಸೊ ಕಂಪನಿನ ಅಥವಾ ಇಂಡಿವಿಜುವಲ, ಸೊ ಕಂಪನಿ ಈ ರೀತಿ ಪ್ರತಿಯೊಂದು ಫಿಲ್ ಮಾಡಿ ಎಂಟರ್ ಅಂತ ಕೊಟ್ಟಾಗ ಸೇವ್ ಆಗಿಬಿಡುತ್ತೆ.